ಎಸ್, ಇಂದು ರಾಮ ಹುಟ್ಟಿದ ದಿನ. ರಾಮ ಹುಟ್ಟಿರುವ ದಿನ ಇರುವ ಹಿನ್ನೆಲೆ ಇಂದು ನಾಡಿನಾದ್ಯಂತ ರಾಮ ಮಂದಿರಗಳಲ್ಲಿ ಸಡಗರ ಸಂಭ್ರಮದಿಂದ ರಾಮನ ಜಯಂತಿ ರಾಮನಾಮೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಇದೇ ಮೊದಲನೇ ರಾಮನಾಮೆ. ಇದರಿಂದ ಸಡಗರ ಸಂಭ್ರಮದಿಂದ ಈ ಸಿಲಿಕಾನ್ ಸಿಟಿ ಬೆಂಗಳೂರಿನ ರಾಮನ ದೇವಸ್ಥಾನಗಳಲ್ಲಿ ಸಡಗರ ಸಂಭ್ರಮದಿಂದ ರಾಮನಾಮೆ ಆಚರಣೆ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ದೇವರಿಗೆ ವಿಶೇಷ ಪೂಜೆ ಅಲಂಕಾರ ಮಾಡಲಾಗ್ತಾ ಇದೆ. ನೀವು ದೇವಸ್ಥಾನದಲ್ಲಿ ಗಮನಿಸ್ತಾ ಇರ್ಬೋದು. ನಾನು ರಾಮನ ದೇವಸ್ಥಾನದಲ್ಲೇ ಇರುವೆ. ಈ ಒಂದು ದೇವಸ್ಥಾನ ಶೇಷಾದ್ರಿಪುರಂನಲ್ಲಿ ಇರುವ ದೇವಸ್ಥಾನ, ರಾಮನ ದೇವಸ್ಥಾನ ಸುಮಾರು 100 ವರ್ಷಗಳಿಂದ ಇರುವ ದೇವಸ್ಥಾನ ಅಂತಲೂ ಸಹ ಹೇಳ್ಬೋದು. 100 ವರ್ಷಗಳ ಇತಿಹಾಸ ಇದೆ. ಬೆಳಿಗ್ಗೆ 5 ಗಂಟೆಯಿಂದಲೇ ರಾಮನಿಗೆ ಒಂದು ದೇವರಿಗೆ ವಿಶೇಷ ಪೂಜೆ ಅಲಂಕಾರ ಮಾಡಲಾಗ್ತಾ ಇದೆ ಅಂತಲೂ ಹೇಳ್ಬೋದು. ಅದು ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಲಾಗಿದೆ, ಅಭಿಷೇಕ ಮಾಡಲಾಗಿದೆ. ಹಾಗೆ ಬರುವ ಭಕ್ತಾದಿಗಳಿಗೆ ಪೂಜೆಗೆ ಹಾಗೆ ಮತ್ತು ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಅಂತಲೂ ಹೇಳ್ಬೋದು. ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಈ ಸಿಲಿಕಾನ್ ಸಿಟಿ ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಸಡಗರ ಸಂಭ್ರಮದಿಂದ ರಾಮನಾಮೆ ಆಚರಣೆ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಒಂದು ಅಲಂಕಾರ ಮಾಡಲಾಗಿದೆ ದೇವರಿಗೆ ಅಂತಲೂ ಹೇಳ್ಬೋದು. ಬರುವ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಹೀಗೆ ಎಲ್ಲ ದೇವಸ್ಥಾನಗಳಲ್ಲೂ ರಾಮನಾಮೆ ಹಿನ್ನೆಲೆ ಎಲ್ಲ ವಿಶೇಷ ಪೂಜೆ ಅಲಂಕಾರಗಳನ್ನು ಮಾಡಲಾಗಿದೆ ಅಂತಲೂ ಹೇಳ್ಬೋದು. ಹಾಗೆ ಅರ್ಚಕನ ಭಕ್ತಾದಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವ್ರು ಏನು ಹೇಳ್ತಾರೆ ಕೇಳೋಣ. ಬೆಳಗ್ಗೆ ಯಾವ ರೀತಿ ಪೂಜೆ ನಡೀತಾ ಇದೆ, ಭಕ್ತಾದಿಗಳು ಏನು ಹೇಳ್ತಾರೆ ಅಂತ ಕೇಳೋಣ. ಹಾಯ್ ಸರ್, ನಮಸ್ತೆ ಸರ್. ಇವತ್ತು ರಾಮನಾಮೆ ಸಡಗರ ಸಂಭ್ರಮದಿಂದ ನಡೀತಾ ಇದೆ. ನೀವು ಸಹ ಬೆಳಗ್ಗೆಯಿಂದ ಪೂಜೆ ಎಲ್ಲ ಮಾಡಿದ್ರೆ ಅನಿಸ್ತಾ ಇದೆ. ಹೇಳಿ ಸರ್, ಈ ಒಂದು ರಾಮನಾಮೆ ಇರುವ ಹಿನ್ನೆಲೆ ಯಾವ ರೀತಿ ಪೂಜೆ ಅಭಿಷೇಕ ಎಷ್ಟು ಗಂಟೆಗೆ ಮಾಡಿದ್ರಿ ಎಲ್ಲ ಹೇಳಿ. ಇದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗಿರೋ ವಿಷಯದಿಂದ ಪ್ರಪಂಚಾದ್ಯಂತ ರಾಮದೇವರಿಗೆ ವಿಶೇಷವಾಗಿ ಪೂಜೆಗಳು ನಡೀತಾ ಇದೆ. ಹಾಗೆ ನಮ್ಮ ದೇವಸ್ಥಾನದಲ್ಲಿ ಇವತ್ತು ಬೆಳಗ್ಗೆ 5 ಗಂಟೆಗೆ ಅಭಿಷೇಕ ಆಯಿತು. ಆಮೇಲೆ 10 ಗಂಟೆ ಅಷ್ಟೊತ್ತಿಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಆಯಿತು. 10:15ಗೆ ದೇವರಿಗೆ ಉತ್ಸವ ಮೆರವಣಿಗೆ ಎಲ್ಲ ಆಯಿತು. ಆಮೇಲೆ 12 ಗಂಟೆಗೆ ಮಹಾಮಂಗಳಾರತಿಯಾಗಿ ಭಕ್ತಾದಿಗಳಿಗೆ ಅನ್ನದಾನ ಮಾಡಿ ಪಾನಕ ಕಾಯಿಸು ಬೆಳೆ ನೀರು ಮಜ್ಜಿಗೆ ಎಲ್ಲ ಕೊಟ್ಟು ಬಂದು ಭಕ್ತಾದಿಗಳಿಗೆ ಎಲ್ಲರಿಗೆಲ್ಲ ದರ್ಶನಕ್ಕೆ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಅದಕ್ಕೆ ದೇವರು ಶ್ರೀರಾಮನವಮಿ ಪ್ರಯುಕ್ತ ನಾವು ದೇವ್ರನ್ನ ಏನು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಪಂಚದಲ್ಲೆಲ್ಲ ಒಳ್ಳೆ ಮಳೆ ಬೆಳೆ ಆಗಿ ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ. ಸರ್ವೇ ಜನ ಸುಖನೋ ಬಂತು, ಸಮಸ್ತ ಸನ್ಮಂಗಳವಾನಿ ಭವಂತು. ದೊರೆಸ್ವಾಮಿ ಅಂತ ಮಾನವ. ಥ್ಯಾಂಕ್ ಯು. ಕೇಳಿದ್ರಲ್ಲ, ಬೆಳಗ್ಗೆ 5 ಗಂಟೆಯಿಂದನೇ ವಿಶೇಷ ಪೂಜೆ ಅಲಂಕಾರ ಎಲ್ಲ ಮಾಡಲಾಗಿದೆ. ಹಾಗೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ಕೊಡುವುದಾಗಿರ್ಬೋದು, ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಹಾಗೆ ಮಜ್ಜಿಗೆ, ಪಾನಕ, ಬೇರೆ ಇತರೆ ಮತ್ತು ರಾಮನಾಮಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಸಾದನೂ ಸಹ ಕೊಡಲಾಗಿದೆ. ಕೋಸಂಬರಿನೂ ಸಹ ಕೊಡಲಾಗಿದೆ ಅಂತಲೂ ಸಹ ಹೇಳ್ಬೋದು. ಹಾಗೆ ಭಕ್ತಾದಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವ್ರೇನು ಹೇಳ್ತಾರೆ ಕೇಳೋಣ. ಹಾಯ್ ಮೇಡಮ್, ನಮಸ್ತೆ. ದೇವಸ್ಥಾನಕ್ಕೆ ಬಂದಿದ್ದೀರಾ, ಏನು ಹೇಳ್ತೀರಾ? ಈ ದೇವಸ್ಥಾನ ತುಂಬ ಹಳೆ ದೇವಸ್ಥಾನ, ತುಂಬ ಶಕ್ತಿ ಇರೋ ದೇವಸ್ಥಾನ. ಅಂದರೆ ಈ ಸತಿ ಇದು ಅಯೋಧ್ಯೆಯಲ್ಲಿ ರಾಮರು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಆವತ್ತು ಇಲ್ಲಿನೂ ತುಂಬ ಚೆನ್ನಾಗಿ ಮಾಡಿದರು. ತುಂಬ ದೇವರ ಅಲಂಕಾರ, ಆಮೇಲೆ ದೇವ್ರ ಮೆರವಣಿಗೆ, ಸಾವಿರಾರು ಜನರಿಗೆ ಅನ್ನದಾನ ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿ ದೇವಸ್ಥಾನ ಮಾಲೀಕರಾಗಿರಲಿ ಅರ್ಚಕರಾಗಿರಲಿ ತುಂಬ ಚೆನ್ನಾಗಿ ಸೇವೆ ಮಾಡ್ತಾರೆ. ಅಂದರೆ ಎವ್ರಿ ಶನಿವಾರ ನಾವಿಲ್ಲಿ ಬರ್ತೀವಿ. ಇದು ನಮ್ಮ ಮನೆ ದೇವ್ರ ಥರ. ಸೊ ನಾವು ಬಂದಿಲ್ಲ ಅಂದರೆ, ಇನ್ ಕೇಸ್ ಏನಾದರೂ ಬಂದಿಲ್ಲ ಅಂದರೆ ನಮಗೆ ಮನೆಗೆ ಪ್ರಸಾದನೂ ಕಲಿಸ್ತಾರೆ. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಎಲ್ಲರಿಗೂ ತುಂಬ ನಗು ಮುಗಿತ ಪ್ರಸಾದ ಪೂಜೆ ಮಾಡೋದು. ಮೇಡಮ್, ಇವಾಗ ರಾಮನಾಮೆ ಇರೋದ್ರಿಂದ ದೇವಸ್ಥಾನಕ್ಕೆ ಬಂದಿದ್ದೀರಾ, ಏನು ಅನ್ನಿಸ್ತು? ಎಲ್ಲ ಪಾನಕ ಕೊಟ್ಟರು, ಅದೆಲ್ಲ ಕೊಟ್ಟರು, ಏನು ಅನ್ನಿಸ್ತು? ತುಂಬ ಖುಷಿಯಾಗಿದೆ. ಜನಗಳಿಗೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಪ್ಲಸ್ ಒಂಥರ ಒಳ್ಳೆ ನಗು ಮುಗದಾಗಿ ಎಲ್ಲರಿಗೂ ಸೇವೆ ಮಾಡ್ತಾರೆ. ಆಮೇಲೆ ನಾವು ಬಂದಿಲ್ಲ ಅಂದ್ರೂ ಫೋನ್ ಮಾಡಿ ಕರೀತಾರೆ. ಖುಷಿ ಇದೆ ಅಂತ ಖುಷಿ ಆಗುತ್ತೆ, ತುಂಬ ಹ್ಯಾಪಿ ಆಗುತ್ತೆ. ಅದು ಒಂಥರ ವಿ ಫೀಲ್ ಅಲ್ವಾ, ಅಯೋಧ್ಯೆಯಲ್ಲಿ ರಾಮ ಪ್ರಾಣಿ ತುಂಬ ಹೆಮ್ಮೆ ಆಗುತ್ತೆ. ನಾವು ಅಂದರೆ ಇಂಡಿಯಾದಲ್ಲಿ ಈ ಥರ ದೇವಸ್ಥಾನ ಅಯೋಧ್ಯೆ ಇದು ಪ್ರಸ್ತಾಪಿಸ್ತಾನ ಆದಮೇಲೆ ಎಲ್ಲ ದೇವರದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದು ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಆಮೇಲೆ ಎಲ್ಲರಿಗೂ ಚೆನ್ನಾಗಿ ಇದಾಗುತ್ತೆ. ನಾನು ಡಾಕ್ಟರ್ ಲಲಿತಾ ಅಂದ್ಬಿಟ್ಟು ಇಲ್ಲೇ ಹತ್ರನೇ ಇರೋದು. ಕೇಳಿದ್ರಲ್ಲ, ಒಟ್ಟಿನಲ್ಲಿ ಸಡಗರ ಸಂಭ್ರಮದಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭಕ್ತಾದಿಗಳು, ಅರ್ಚಕರು ಎಲ್ಲರೂ ಸೇರಿದಂತೆ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು. ಮತ್ತೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಕೇಳೋಣ. ಹಾಯ್ ಮೇಡಮ್, ನಮಸ್ತೆ. ಇವತ್ತು ರಾಮ ಮಂದಿರ
ರಾಮನವಮಿ ಇರುವ ಹಿನ್ನೆಲೆ ವಿಶೇಷ ಪೂಜೆ ಅಲಂಕಾರ ಎಲ್ಲ ದೇವಸ್ಥಾನದಲ್ಲಿ ನಡೀತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಅಯೋಧ್ಯೆಯಲ್ಲಿ ಫಸ್ಟು ಪೂಜೆ ನಡೆದು ಫಸ್ಟು ರಾಮನವಮಿ ಮತ್ತು ಇಲ್ಲಿ ನಮ್ಮ ಶೇಷಾದ್ರಿಪುರಮಲ್ಲಿ ನಡೀತಿದೆ. ತುಂಬಾ ಸಂತೋಷ ಆಗ್ತಿದೆ. ಯಾಕಂದರೆ ನಮಗೆ ಇದು ಸಿಕ್ಕಿದ್ರೆ ಫಸ್ಟು ಆಪರ್ಚುನಿಟಿ. ನಮಗೆಲ್ಲ ತುಂಬ ಖುಷಿ ಆಗ್ತಿದೆ. ಬೆಳಿಗ್ಗೆ 5 ಗಂಟೆಯಿಂದನೂ ನಾವು ಇಲ್ಲೇ ಇದ್ದೀರಿ. ಅಂದರೆ ಅಭಿಷೇಕ ಆಗ್ತಿದೆ ಮತ್ತು ಮೆರವಣಿಗೆ ಆಗಿದೆ ಮತ್ತು ಪ್ರಸಾದ ವಿನಿಯೋಗ ಎಲ್ಲ ಆಗಿದೆ. ಮತ್ತು ಸಂಜೆ ಎಲ್ಲ ಬಂದು ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ವಿಷ್ಣು ಸಹಸ್ರನಾಮೆಲ್ಲ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾವು ಅದರಲ್ಲಿ ಭಾಗವಹಿಸ್ತೀವಿ. ಒಟ್ಟಿನಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲು ಎಲ್ಲ ಒಟ್ಟಿನಲ್ಲಿ ಎಂಜಾಯ್ ಮಾಡೋದಕ್ಕೆಲ್ಲ ರೆಡಿ ಆಗ್ತಾ ಇದ್ದೀರಾ? ಹೌದು, ನಿಜ ರೆಡಿ ಆಗ್ತಾ ಇದ್ದೀವಿ. ಖುಷಿ ಆಗುತ್ತಲ್ವಾ? ರಾಮನವಮಿ ಇರೋ ಹಿನ್ನೆಲೆ ಈಗ ಪ್ರಾಣ ಪ್ರತಿಷ್ಠಾಪನೆ ರಾಮಲಲ್ಲನ ಅಯೋಧ್ಯೆಯಲ್ಲಿ ಇದು ಫಸ್ಟ್ ಟೈಮು. ಚೆನ್ನಾಗಿ ಅನಿಸುತ್ತೆ. ಇದು ಒಂಥರ ನಮಗೆ ಹಬ್ಬ ಥರನೇ ಆಗಿದೆ. ಯಾಕಂದರೆ ಹಿಂದೂಗಳು ಎಲ್ಲರಿಗೂ ಅದೊಂದು ಆಸೆ ಇತ್ತು. 500 ವರ್ಷದ ಆಸೆ ಅದು ಅಯೋಧ್ಯೆದು. ಅದು ಈಗ ನೆರವೇರಿದೆ. ಇನ್ನು ಮುಂದಕ್ಕೂ ತುಂಬ ಚೆನ್ನಾಗಿ ಎಲ್ಲನೂ ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಮೇಡಮ್. ಅಂಬಿಕಾ. ಓಕೆ, ಥ್ಯಾಂಕ್ ಯು. ಕೇಳಿದ್ರಲ್ಲ, ಸಡಗರ ಸಂಭ್ರಮದಿಂದ ಸಿಲಿಕಾನ್ ಸಿಟಿ ದೇವಸ್ಥಾನಗಳಲ್ಲಿ ರಾಮ ಜಯಂತಿ, ರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇರುವ ದೇವಸ್ಥಾನಗಳಲ್ಲಿ ರಾಮನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಅಲಂಕಾರ ನಡೀತಾ ಇದೆ. ಹಾಗೆ ಬರುವ ಭಕ್ತಾದಿಗಳಿಗೆ ಪಾನಕ ಪ್ರಸಾದ ಇದೇ ಒಟ್ಟು ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ ಅಂತಲೂ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಬಂದು ಬಸಮ್ಮ, BTV ನ್ಯೂಸ್, ಬೆಂಗಳೂರು.